ಮಕ್ಕಳೇ, ಇವತ್ತು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಂದ ಹೇಗೆ ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡಬೇಕು, ಪ್ರೊಜೆಕ್ಟರ್ನ ಆನ್ ಮಾಡಿ ಹೇಗೆ ಲ್ಯಾಪ್ಟಾಪ್ ಅಲ್ಲಿರುವಂತಹ ಸ್ಕ್ರೀನ್ ಅನ್ನ ಪ್ರೊಜೆಕ್ಟರ್ ಅಲ್ಲಿ ಬರೆಸಬೇಕು ಅನ್ನುವಂತಹದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸಿಂಪಲ್ ಆದಂತಹ ಕನೆಕ್ಷನ್ಸ್ ಅನ್ನ ಮಾಡುವಂಥದ್ದು. ಆ ಸಿಂಪಲ್ ಕನೆಕ್ಷನ್ಸ್ ಅನ್ನ ಮಾಡಿ ನಾವು ಕನೆಕ್ಟ್ ಮಾಡಿ ಹೇಗೆ ಪ್ರೊಜೆಕ್ಟರ್ನ ಯೂಸ್ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸ್ತೀನಿ. ಮುಖ್ಯವಾಗಿ ಇಲ್ಲಿ ಪ್ರೊಜೆಕ್ಟರ್ ಅಲ್ಲಿ ಕೆಲವು ಅಂಶಗಳಿರುತ್ತೆ, ಅದನ್ನು ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಗಮನಿಸಿ, ಕ್ಲೋಸ್ ಆಗಿರುತ್ತೆ. ಇಲ್ಲಿ ಲೆನ್ಸನ್ನು ನೀವು ಈ ಥರ ಓಪನ್ ಮಾಡಬೇಕು. ಈ ಮೇಲ್ಗಡೆ ಇರುತ್ತಲ್ಲ ಈ ರೀತಿ. ಇದು ಒಂದೊಂದು ಪ್ರೊಜೆಕ್ಟಲ್ಲಿ ಬರುತ್ತೆ, ಒಂದೊಂದು ಪ್ರೊಜೆಕ್ಟರಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿ, ಇದಿದೆಯಲ್ಲ ಒಳಗಡೆ ಈ ಲೆನ್ಸನ್ನು ಝೂಮ್ ಮಾಡೋದಕ್ಕೋಸ್ಕರ ಈ ರೀತಿ ಬಳಸ್ತೀವಿ. ಇದು ಪ್ರೊಜೆಕ್ಟರ್ ಆನ್ ಆದಮೇಲೆ ಗೊತ್ತಾಗಂಥದ್ದು. ಜೊತೆಗೆ ಪ್ರೊಜೆಕ್ಟರ್ನ ಕೆಳಭಾಗದಲ್ಲಿ, ಈಗ ಸ್ಕ್ರೀನ್ ಯಾವಾಗಾದರೂ ಎತ್ತರ ಇದ್ದರೆ ನಾವೇನು ಮಾಡಬೇಕಾಗುತ್ತೆ, ಪ್ರೊಜೆಕ್ಟರ್ನ ಹೀಗಿಡೋಕ್ಕಾಗಲ್ಲ, ಇದು ಪ್ರೊಜೆಕ್ಷನ್ ಇಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಎತ್ತರ ಮಾಡಬೇಕಾಗುತ್ತೆ. ಎತ್ತರ ಮಾಡೋದಕ್ಕೋಸ್ಕರ ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸಿ, ಹಾಗೆ ಇಲ್ಲಿ ನೋಡ್ಬೋದು, ಈ ಬಟನನ್ನು ಪ್ರೆಸ್ ಮಾಡಿದ್ರೆ ಇದು ಈಚೆಗೆ ಬರುತ್ತೆ. ಓಕೆ, ಈಗ ಹಾಗೆ ಇಡಿ ನೋಡಿ, ಪ್ರೊಜೆಕ್ಟ್ರು ಮೇಲ್ಗಡೆಗೆ ಎಲಿವೇಶನ್ ಬಂತು. ಓಕೆ, ಇದನ್ನು ಹೋಗ್ಸೋದು ಹೇಗೆ ಸರ್? ಮತ್ತೆ ಇಲ್ಲಿ ಪ್ರೆಸ್ ಮಾಡಿ ಇದನ್ನು ಹಾಗೇ ಒಳಗಡೆ ಅಮ್ಕಿ ಒಳಗಡೆಗೆ ಲಾಕ್ ಆಗುತ್ತೆ. ಪ್ರೆಸ್ ಮಾಡಿಟ್ರೆ ಈ ರೀತಿ ಹೊರಗಡೆಗೆ ಬರುತ್ತೆ. ಜೊತೆಗೆ ಪ್ರೊಜೆಕ್ಟರ್ನ ಕೆಳಭಾಗದಲ್ಲಿ ಹಿಂಭಾಗದಲ್ಲಿ ಈ ಥರ ಸ್ಕ್ರೂ ಕೊಟ್ಟಿರ್ತಾರೆ. ಇದೇನಕ್ಕೆ ಅಂತಂದರೆ, ಇಲ್ಲಿದೆಯಲ್ಲ ಹೀಗೆ ಇಟ್ಟಾಗ ಹಿಂಭಾಗದಲ್ಲಿ ಈ ಥರ ಹೈಟ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ಈ ರೀತಿ ಹೈಟ್ ಮಾಡ್ಕೋಬೇಕಾದ್ರೆ ನೀವು ಇದನ್ನು ತಿರುಗಿಸ್ಬೇಕಾಗುತ್ತೆ. ಹಾಗೆ ಅಬ್ಸರ್ವ್ ಮಾಡಿ, ಇದನ್ನು ತಿರುಗಿಸ್ತಾ ಹೋದರೆ ಉದ್ದ ಆಗುತ್ತೆ. ತುಂಬ ಹೆಚ್ಚು ತಿರುಗಿಸೋ ಹಾಗಿಲ್ಲ, ಸ್ವಲ್ಪ ಪ್ರಮಾಣದ ಹೈಟನ್ನು ಮಾತ್ರ ಮಾಡ್ಕೋಬೋದು. ಈ ರೀತಿ ಇಟ್ಕೋಬೋದು. ಈ ರೀತಿ ಪ್ರೊಜೆಕ್ಟರ್ನ ರೆಡಿ ಮಾಡ್ಕೋಬೇಕು. ನಂತರದಲ್ಲಿ ಈ ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡೋದಕ್ಕೆ ನಮಗೆ 2 ವೈರ್ ಮುಖ್ಯವಾಗಿ ಬೇಕು ಸಾಕು. ಒಂದು, ಈ ಪ್ರೊಜೆಕ್ಟರ್ ವರ್ಕ್ ಆಗೋದಕ್ಕೋಸ್ಕರ ಯೂಸ್ ಮಾಡೋದು ಪವರ್ ಕೇಬಲ್. ಈ ಪವರ್ ಕೇಬಲನ್ನು ನಾವು ಪ್ರೊಜೆಕ್ಟರ್ಗೆ ಹಾಕಬೇಕು. ಇದನ್ನು ಪವರ್ ಪಾಯಿಂಟ್ಗೆ ಹಾಕಬೇಕಾಗುತ್ತೆ. ಈ ಪಾಯಿಂಟನ್ನು ಎಲ್ಲ ಕನೆಕ್ಷನ್ ಮುಗಿದ್ಮೇಲೆ ಕೊನೆಯಲ್ಲಿ ಹಾಕೋಣ. ಓಕೆ, ಈಗ ಈ ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಿದ್ರೆ 3 ಪಿನ್ಗಳಿದೆ ಅಲ್ವಾ? ಇದನ್ನು ನಾವು ಪ್ರೊಜೆಕ್ಟರ್ನ ಹಿಂಭಾಗದಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿದೆ. ಇಲ್ಲಿಗೆ ನಾವು ಇದನ್ನು ಹೀಗೆ ಹಾಕಬೇಕಾಗತ್ತೆ. ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಪವರ್ ಕೇಬಲ್ ರೆಡಿ ಆಯಿತು. ಇದಲ್ಲದೆ ಈ ಪ್ರೊಜೆಕ್ಟರ್ಗೆ ಈ ಲ್ಯಾಪ್ಟಾಪಿಂದ ಇನ್ಪುಟ್ ಬರಬೇಕು, ಅಂದರೆ ಅಲ್ಲಿರೋದೆಲ್ಲ ಇಲ್ಲಿಗೆ ಬರಬೇಕಾದ್ರೆ ನಾವು ಉಪಯೋಗಿಸುವಂತಹದ್ದು ವಯರು 2 ರೀತಿ ಕೇಬಲಲ್ಲಿ ಹಾಕ್ಬೋದು. ಈಗ ಸಾಮಾನ್ಯವಾಗಿ ಉಪಯೋಗಿಸುವಂತಹ VGA ಕೇಬಲನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಈ ಪ್ರೊಜೆಕ್ಟ್ರಲ್ಲಿ ಹಾಕಕ್ಕೆ ಇರುವಂತಹದ್ದು VGA ಸಾಕೆಟ್, ಅದಕ್ಕೆ ಈ ಕೇಬಲನ್ನು ಉಪಯೋಗಿಸ್ತಾ ಇದ್ದೀನಿ. ಈ VGA ಕೇಬಲ್ನಲ್ಲಿ ಮೇಲ್ಭಾಗದಲ್ಲಿ ಅಬ್ಸರ್ವ್ ಮಾಡಿ ಅಗಲವಾಗಿರುತ್ತೆ, ಕೆಳಭಾಗದಲ್ಲಿ ಚಿಕ್ಕದಿರುತ್ತೆ. ಇದೇ ಥರ ಈ ಪ್ರೊಜೆಕ್ಟರ್ನ ಹಿಂಭಾಗದಲ್ಲೂ ಅಬ್ಸರ್ವ್ ಮಾಡಿ, ಕೆಳಭಾಗ ದೊಡ್ಡದಿದೆ, ಮೇಲ್ಭಾಗ ಚಿಕ್ಕದಿದೆ. ನಾವು ಚಿಕ್ಕದಿರೋ ಭಾಗವನ್ನು ಚಿಕ್ಕದ ಕಡೆಗೆ ಹಾಕಬೇಕು. ನೋಡಿ, ಈ ರೀತಿ ಹಾಕಿ ಪ್ರೆಸ್ ಮಾಡಬೇಕು. 2 ಕಡೆಯಲ್ಲಿ ಸ್ಕ್ರೂ ಇರುತ್ತೆ. ಈ ಸ್ಕ್ರೂವನ್ನು ಈ ರೀತಿಯಾಗಿ ಟೈಟ್ ಮಾಡಬೇಕು. ಟೈಟ್ ಮಾಡಿ ಹೀಗೆ ನಾವು ಸ್ಕ್ರೀನ್ಗೆ ಎದುರಾಗಿ ಪ್ರೊಜೆಕ್ಟರನ್ನು ಇಟ್ಕೋಬೇಕು. ಈ 2 ಕನೆಕ್ಷನ್ಸನ್ನು ಮಾಡಿದ್ರೆ ನಾವು ಪ್ರೊಜೆಕ್ಟರ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಬೋದು. ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದಾಗ ಲ್ಯಾಪ್ಟಾಪ್ ಆನ್ ಇದ್ದರೆ ಮಾತ್ರ ನಮಗೂ ಪ್ರೊಜೆಕ್ಟರ್ ಬರುವಂಥದ್ದು. ಈಗ ಈ ಪ್ರೊಜೆಕ್ಟರಿಂದ ಇನ್ನೊಂದು ಕೇಬಲ್ನ ಔಟ್ಪುಟ್ ಇದೆಯಲ್ಲ, ಅಂದರೆ ಪಿನ್ ಇದೆಯಲ್ಲ, ಈ ಪಿನ್ನನ್ನು ನಾವು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡೋಣ. ಹಾಗೆ ಅಬ್ಸರ್ವ್ ಮಾಡಿ, ಲ್ಯಾಪ್ಟಾಪ್ನಲ್ಲಿ ಈ ಭಾಗದಲ್ಲಿ ಆ ಜಾಗ ಇದೆ. ಓಕೆ, ನಾನೇನು ಮಾಡ್ತಾ ಇದ್ದೀನಿ, ಇದನ್ನು ಈಗ ಇಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಕನೆಕ್ಟ್ ಮಾಡಬೇಕಾದ್ರೆ ನೋಡ್ಕೊಬೇಕು, ಮೇಲ್ಭಾಗ ಅಗಲ ಇದೆ, ಕೆಳಭಾಗ ಚಿಕ್ಕದಿದೆ. ಇಲ್ಲಿ ಅಗಲವಾದ ಭಾಗಕ್ಕೆ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ನಿಮಗೆ ಪ್ರೊಜೆಕ್ಟರ್ ಕನೆಕ್ಟ್ ಆಗ್ತಿದ್ದಂಗೆ ಸ್ಕ್ರೀನ್ ನೋಡಿ ಪೂರ್ತಿ ಇದ್ದಿದ್ದು ಚಿಕ್ಕದಾಗುತ್ತೆ. ಇಲ್ಲಿ ಇದನ್ನು ಸ್ಕ್ರೂ ಹಾಕಿ ಹಾಗೆ ಟೈಟ್ ಮಾಡ್ಕೋಬೇಕು. ಈಗ ನಮಗೆ ಪ್ರೊಜೆಕ್ಟರ್ ಕನೆಕ್ಷನ್ಗೆ ಬೇಕಾದಂತಹ ಎಲ್ಲ ವೈರಿಂಗ್ ಕನೆಕ್ಷನ್ಸ್ಗಳು ಮುಕ್ತಾಯ ಆಗಿದೆ. ನಮ್ಮ ಮುಂದಿನ ಕೆಲಸ ಏನು, ಈ ಪ್ರೊಜೆಕ್ಟರ್ಗೆ ಕರೆಂಟ್ ಕೊಡಬೇಕು. ಕರೆಂಟ್ ಕೊಟ್ಟಾಗ ಇದು ಆನ್ ಆಗುತ್ತೆ. ಆಗ ನಾವು ಸ್ಕ್ರೀನ್ ಕಡೆಗೆ ಆನ್ ಮಾಡಿ ಬಿಡಬಹುದು. ಇದಕ್ಕೆ ಪವರ್ ಕನೆಕ್ಷನ್ ಕೊಡೋಣ. ಓಕೆ, ಈಗ ನಾವೇನು ಮಾಡ್ತಾ ಇದ್ದೀವಿ, ಪ್ರೊಜೆಕ್ಟ್ಗೆ ಎಲ್ಲ ವೈರ್ ಕನೆಕ್ಷನ್ಸ್ ಆಯಿತು. ಪವರನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ. ಪವರ್ ಕೇಬಲನ್ನು
ಪವರ್ ಸಾಕೆಟ್ಗೆ ಹಾಕಿದ್ದೀನಿ. ಹಾಕಿಬಿಟ್ಟು ಆನ್ ಮಾಡಬೇಕು. ಆನ್ ಮಾಡಿದ್ದೀನಿ. ಆನ್ ಮಾಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಪವರ್ ಆನ್ ಆಗಿರುವಂತಹದ್ದು ಕಾಣುತ್ತೆ. ಇದು ಪವರ್ ಬಟನ್. ಇದನ್ನು ನಾವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಅಬ್ಸರ್ವ್ ಮಾಡಿ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಈಗ ಇಲ್ಲಿ ಸ್ಕ್ರೀನಿಂದ ಬೆಳಕು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಒಂದು ಕೆಲವು ಸೆಕೆಂಡ್ಸ್ಗಳ ಕಾಲ ಕಾಯಬೇಕು. ಹಾಗೆಯೇ ಈಗ ಸ್ಕ್ರೀನನ್ನು ಅಬ್ಸರ್ವ್ ಮಾಡಿ, ನಿಧಾನವಾಗಿ ಬ್ರೈಟ್ ಆಗುತ್ತೆ. ನೋಡಿ ಬರ್ತಾ ಇದೆ, ಕೆಲವು ಸೆಕೆಂಡ್ಸ್ಗಳಲ್ಲಿ ಬರುತ್ತೆ. ಈಗ ಮಬ್ಬಾಗಿ ಬರ್ತಾ ಇದೆ. ಹಾಗಾಗಿ ನಾವೇನ್ ಮಾಡಬೇಕು, ಲೆನ್ಸ್ ಅನ್ನ ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ನೋಡಿ ಲೆನ್ಸ್ ಅನ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅಡ್ಜಸ್ಟ್ ಮಾಡ್ತಾ ಇದ್ರೆ ನೋಡಿ ಚಿಕ್ಕದು ದೊಡ್ಡದಾಗುತ್ತೆ. ಹಿಂದ್ಗಡೆ ಇರಂತಹ ಈ ನಾಬನ್ನ ನಾನು ಹಿಂದೆ ಮುಂದೆ ಮಾಡಿದ್ರೆ ದೊಡ್ಡದು ಚಿಕ್ಕದು ಆಗುತ್ತೆ. ಹಾಗೆ ಮುಂದೆ ಒಂದಿದೆ ನೋಡಿ, ಈ ಮುಂದೆ ಇರಂತಹ ಬಟನ್ ನಾನು ಅಲ್ಲಿ ಹಿಂದೆ ಮುಂದೆ ಮಾಡಿದ್ರೆ ಏನಾಗುತ್ತೆ, ಸ್ಕ್ರೀನ್ ಅನ್ನು ನೋಡ್ಬೋದು. ನೋಡಿ ಬ್ಲರ್ ಆಗಿ ಕಾಣ್ತಾ ಇದೆ. ನಾನು ಇದನ್ನ ಹಾಗೇ ಕ್ರಮೇಣವಾಗಿ ನಿಮ್ಗೆ ಹೇಗೆ ಬೇಕೋ ಅಡ್ಜಸ್ಟ್ ಮಾಡಿದ್ರೆ ಕ್ಲಾರಿಟಿ ಬರ್ತಾ ಇದೆ. ಈಗ ಅಲ್ಲಿರಂತಹ ಸ್ಕ್ರೀನು ಓರೆಯಾಗಿ ಬೀಳ್ತಾ ಇದೆ. ಸ್ಕ್ರೀನ್ ನಲ್ಲಿ ಟಿಲ್ಟ್ ಆಗಿದೆ, ಅಂದ್ರೆ ಓರೆಯಾಗಿ ನಮ್ಮ ಸ್ಕ್ರೀನ್ ಬರ್ತಾ ಇದೆ. ಅದನ್ನ ಸರಿ ಮಾಡೋದು ಹೇಗೆ? ಅದನ್ನ ಸರಿ ಮಾಡಬೇಕಾದ್ರೆ ನಮ್ಮ ಪ್ರೊಜೆಕ್ಟರ್ನಲ್ಲೇ ನೋಡಿ ಈ ರೀತಿಯಾದಂತಹ ಬಟನ್ ಇರುತ್ತೆ. ಇದನ್ನ ನಾವು ಮಧ್ಯಕ್ಕೆ ನಿಲ್ಲಿಸ್ಕೋಬೇಕು. ಹೀಗೆ ಮಧ್ಯಕ್ಕೆ ನಿಲ್ಲಿಸ್ತಾ ಹೋದಂತೆ ನೀವು ಆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ಬೋದು, ಹೇಗೆ ಅದು ಟಿಲ್ಟ್ ಆಗಿರೋದು ನೇರ ಆಗುತ್ತೆ ಅಂತ. ಓಕೆನಾ? ಈ ರೀತಿಯಾಗಿ ನಾವು ಯಾವುದೇ ಒಂದು ಲ್ಯಾಪ್ಟಾಪ್ ಅನ್ನ ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡಿ ಯೂಸ್ ಮಾಡಬಹುದು. ಗೊತ್ತಾಯ್ತು ಮಕ್ಕಳೇ? ಇದಲ್ಲದೆ ಇನ್ನೊಂದು ಕೇಬಲ್ ಇದೆ. ಇದರ ವಿಶೇಷತೆಯನ್ನು ನಾನು ನಿಮಗೆ ಹೇಳಲೇಬೇಕು. ಈ ಕೇಬಲ್ ಅನ್ನು ಅಬ್ಸರ್ವ್ ಮಾಡಿ, ಒಂದು ಕಡೆ ಈ ರೀತಿಯಾದಂತಹ ಸಾಕೆಟ್ ಇದೆ, ಇನ್ನೊಂದು ಕಡೆ USB ಸಾಕೆಟ್ ಇದೆ. ಇಲ್ಲಿ ಹಾಕಿದಂತಹ ಈ ಒಂದು ನೀಲಿ ಕಲರ್ ವೈರ್ ಏನಿತ್ತು, ಇದನ್ನ HDMI ಕೇಬಲ್ ಅಂತ ಕರಿತೀವಿ. ಇದರ ಬದಲಾಗಿ ಇದನ್ನ ಉಪಯೋಗಿಸ್ಬೋದು. ಇದನ್ನ ಉಪಯೋಗಿಸಿದ್ರೆ ಪ್ರಯೋಜನ ಏನಪ್ಪಾ ಅಂತಂದ್ರೆ, ಈ ಪ್ರೊಜೆಕ್ಟರ್ ಅಲ್ಲಿ ಸ್ಪೀಕರ್ ಹಾಕಿರ್ತಾರೆ. ಈ ವೈರ್ ಅನ್ನ ಯೂಸ್ ಮಾಡಿ ನೀವು ಕನೆಕ್ಟ್ ಮಾಡಿದ್ರೆ ಸ್ಪೀಕರ್ ಕೂಡ ಪ್ಲೇ ಆಗುತ್ತೆ. ಯಾವ್ದಾದ್ರು ಒಂದು ವಿಡಿಯೋ ಹಾಕಿದಾಗ ಆ ವಿಡಿಯೋ ಏನಾಗುತ್ತೆ, ಸೌಂಡ್ ಸಮೇತ ಬರುತ್ತೆ. ಅಂದ್ರೆ ದೊಡ್ಡದಾಗಿ ಬರುತ್ತೆ ಇರ್ಬೋದು, ಸಣ್ಣ ಮಟ್ಟದಲ್ಲಿ ಬರುತ್ತೆ. ಇದನ್ನ ಹಾಕಬೇಕಾದ್ರೆ ಈ ಕೇಬಲ್ ಅನ್ನ ನಾವು ಇಲ್ಲಿ ಕೆಳಗಡೆ USB ಪೋರ್ಟ್ ಇರುತ್ತೆ, ಆ USB ಪೋರ್ಟ್ಗೆ ಹೀಗೆ ಹಾಕಬೇಕಾಗತ್ತೆ. ಹಾಗೆ ಇದನ್ನ ಹಾಕೋದಕ್ಕೆ ಈ ಪ್ರೊಜೆಕ್ಟರ್ನ ಹಿಂಭಾಗದಲ್ಲಿ ಜಾಗ ಇರುತ್ತೆ. ಅಬ್ಸರ್ವ್ ಮಾಡ್ಬೋದು, ಪ್ರೊಜೆಕ್ಟರ್ನ ಹಿಂಭಾಗದಲ್ಲಿ ಇಲ್ಲಿ ಜಾಗ ಇದೆ. ಈ ಜಾಗದಲ್ಲಿ ನಾವು ಇದನ್ನ ಹಾಕ್ಬೋದು. ಈ ರೀತಿಯಾಗಿ ಹಾಕ್ಬೋದು. ಈ ರೀತಿ ಹಾಕಿದ್ರೆ ನೀವು ಈ ವೈರನ್ನು ಹಾಕುವ ಅವಶ್ಯಕತೆ ಇರೋದಿಲ್ಲ. ನಿಮಗೆ ನೇರವಾಗಿ ಪ್ರೊಜೆಕ್ಟರು ಕೂಡ ಬರುತ್ತೆ, ಜೊತೆಗೆ ಸೌಂಡ್ ಕೂಡ ಬರುತ್ತೆ. ಈ ರೀತಿಯಾಗಿ ನಾವು ಒಂದು ಪ್ರೊಜೆಕ್ಟರನ್ನು ಹೇಗೆ ಸ್ಕ್ರೀನ್ಗೆ ಕನೆಕ್ಟ್ ಮಾಡಿ ಉಪಯೋಗಿಸ್ಕೋಬಹುದು ಅನ್ನುವಂತಹದನ್ನು ನಿಮಗೆ ತಿಳಿಸಿದ್ದೀನಿ. ಎಲ್ಲರಿಗೂ ಅರ್ಥ ಆಯ್ತಾ? ನೀವು ಕನೆಕ್ಟ್ ಮಾಡ್ಬೋದಲ್ಲ ಈಗ? ಎಲ್ಲರೂ ಮಾಡ್ತೀರಾ ಈಗ? ಓಕೆ. ನಮ್ಮ ಸ್ಟೂಡೆಂಟ್ಸ್ ಈಗ ಲ್ಯಾಪ್ಟಾಪಿಂದ ಹೇಗೆ ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡಿ ಆ ಪ್ರೊಜೆಕ್ಷನನ್ನು ತಗೋಬೇಕು ಅನ್ನುವಂತಹದನ್ನು ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡೋಣ. Okay.